स्वागत है आप सभी दर्शकों का। मैं हूं सानिया। आइए देखते हैं आज की ताजा खबर। ಕರ್ನಾಟಕ ಸರ್ಕಾರದ ಜನಪ್ರಿಯ ಯೋಜನೆಗಳಲ್ಲಿ ಜನಪ್ರಿಯ ಯೋಜನೆ ಆದಂತ ಪಂಚ ಗ್ಯಾರಂಟಿ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಸರ್ಕಾರ ಈ ರಾಜ್ಯದ ಜನತೆಗೆ ಒಂದು ವಿಶ್ವಾಸವನ್ನು ಕೊಟ್ಟಿತ್ತು, ಅದನ್ನು 2023ರ ಚುನಾವಣೆಯಲ್ಲಿ ಗೆದ್ದು ಜನ ನಮಗೆ ಬೆಂಬಲ ನೀಡಿದ್ದಕ್ಕಾಗಿ ಈ ರಾಜ್ಯದಲ್ಲಿ ಸರ್ಕಾರವನ್ನು ರಚಿಸಿ ನುಡಿದಂತೆ ನಡೆದು ಈಗ 2 ವರ್ಷದಿಂದ 5 ಗ್ಯಾರಂಟಿಗಳನ್ನು ಚಾಚು ತಪ್ಪದೆ ಜಾರಿ ಮಾಡಿ ಈ ರಾಜ್ಯದ ಬಡವರಿಗೆ, ಯಾರು ಶೋಷಿತರಿದ್ದಾರೆ ಅವರಿಗೆ, ಆಮೇಲೆ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅನುಕೂಲವಾಗುವ ನಿಟ್ಟಿನಲ್ಲಿ ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಯುವ ನಿಧಿ ಹಾಗೂ ಅನ್ನಭಾಗ್ಯದಂತ ಜನಪ್ರಿಯ ಯೋಜನೆಗಳನ್ನು ಜಾರಿಗೊಳಿಸಿರುವ ನಮ್ಮ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಅದೇ ರೀತಿಯಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ವಿಶೇಷವಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ವಿಶೇಷವಾದಂಥ ಮುತುವರ್ಜಿಯನ್ನು ವಹಿಸಿ ರಾಜ್ಯದಲ್ಲಿ ಬರೀ ಬೆಂಗಳೂರು ನಗರಕ್ಕೆ ಅಷ್ಟೇ ಈ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಮೊದಲು ಜಾರಿ ಮಾಡಿದ್ರು. ನಮ್ಮಲ್ಲಿ ಇರಲಿಲ್ಲ ಅದು. ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ವಿಶೇಷವಾದಂಥ ಒಂದು ಪತ್ರ ನೀಡಿ ಕ್ಯಾಬಿನೆಟ್ ನಲ್ಲಿ ಇದು ಸ್ಪೆಷಲ್ ಆಗಿ ಇಡಿಸಿ ಅಲ್ಲಿ ಬೆಂಗಳೂರಿಗೆ ನೀವು ಕೊಟ್ಟಿದ್ದೀರಿ, ಎಲ್ಲಾ ಮಹಾನಗರ ಪಾಲಿಕೆಗಳಲ್ಲಿ ಅನುಷ್ಠಾನ ಸಮಿತಿ ಜಾರಿಗೆ ಬರಬೇಕಂತ ಹೇಳಿ ಅವರು ಒಂದು ಪತ್ರವನ್ನು ಕೊಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ, ಮುಖ್ಯಮಂತ್ರಿಗಳಿಗೆ ಹೇಳಿ ಈ ಸಮಿತಿಯನ್ನು ರಚನೆ ಮಾಡಲು ಅವರು ತುಂಬಾ ಸಹಕಾರ ನೀಡಿ, ನಾವೇನು ಪಕ್ಷದಲ್ಲಿ ನಿಷ್ಠಾವಂತರಾಗಿ ದುಡಿದಿದ್ದಕ್ಕಾಗಿ ನಮಗೆ ಮಹಾನಗರ ಪಾಲಿಕೆಗೆ ಅಧ್ಯಕ್ಷರಾಗಿ ನನಗೆ ಕೇಂದ್ರ ಸಮಿತಿಗೆ ಅಧ್ಯಕ್ಷರಾಗಿ ನನಗೆ ಆಯ್ಕೆ ಮಾಡಿದ್ದಾರೆ. ನನ್ನ ಜೊತೆ ಸದಸ್ಯರಾಗಿ ಬಬ್ಲು ಪಿರ್ಜಾದಿ ಅವರು, ವಸಂತ ಹೊನ್ಮೋಡಿರವರು, ಅದೇ ರೀತಿಯಾಗಿ ಸಂತೋಷ್ ಚವ್ಹಾಣ್ ರವರು, ಆಮೇಲೆ ಇನ್ನೋರು ಉಪಾಧ್ಯಕ್ಷರು ನನ್ನ ಮಾಡಿ ಕೇಂದ್ರ ಸಮಿತಿ ರಚನೆ ಮಾಡಿ, ಕೇಂದ್ರ ಸಮಿತಿ ನನಗೆ ಅಧ್ಯಕ್ಷ ಇದ್ದಾಗ ಇವರು ಸದಸ್ಯರಿರ್ತಾರೆ ಇಲ್ಲಿ. ಆದ್ರೆ ಇವರು 3 ಜನ 3 ವಲಯಕ್ಕೆ ಅಧ್ಯಕ್ಷರಿದ್ದಾರೆ. ಇವರು ವಲಯ 1, ವಲಯ 2, ವಲಯ 3ಕ್ಕೆ. ವಲಯ 1ಕ್ಕೆ ನಮ್ಮ ಸಂತೋಷ್ ಚವ್ಹಾಣ್ ಅವರು ಅಧ್ಯಕ್ಷರಿದ್ದಾರೆ, ಅದಕ್ಕೆ ಗ್ಯಾರಂಟಿ ಸಮಿತಿಗೆ. 2ಕ್ಕೆ ನಮ್ಮ ವಸಂತ ಹೊನ್ಮೋಡಿ ಅವರು, ಜೋನ್ 2ಕ್ಕೆ ಅವರು ಅಧ್ಯಕ್ಷರಿದ್ದಾರೆ. ಜೋನ್ 3ಕ್ಕೆ ನಮ್ಮ ಬಬ್ಲು ಪಿರ್ಜಾದಿ ಅವರು ಅಧ್ಯಕ್ಷರಾಗಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ಪರವಾಗಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿಯಾಗಿ ನನ್ನ ಜನಪ್ರಿಯ ಕಾಂಗ್ರೆಸ್ ಪಕ್ಷದ ವಿಜಯಪುರ ನಗರದ ಜನಪ್ರಿಯ ಮುಖಂಡರು ಹಾಗೂ ಆತ್ಮೀಯರು, ಪಿಸಿಸಿ ಸದಸ್ಯರಾದಂಥ 2023ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದಂಥ ಸನ್ಮಾನ್ಯ ಶ್ರೀ ಅಬ್ದುಲ್ ಹಮೀದ್ ಮುಶ್ರೀಫ್ ಸಾಹೇಬರಿಗೂ ನಾನು ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಯಾಕಂದ್ರೆ ಅವರ ಪಾತ್ರವು ನಮಗೆ ಈ ಅನುಷ್ಠಾನ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿ ಎಂದು ಇಲ್ಲಿ ನಾವು ಕೂಡ್ಲಿಕ್ಕೆ ಅವ್ರದ್ದು ಮುಖ್ಯ ಪಾತ್ರ ಇದರಲ್ಲಿ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ವಿಜಯಪುರ ನಗರದಲ್ಲಿ ಏನು 5 ಗ್ಯಾರಂಟಿಗಳನ್ನು ಏನು ನಾವು ಜಾರಿ ಮಾಡಿದ್ದೇವೆ, ಆ ಜಾರಿ ಒಂದು ವೇಳೆ ಯಾರಿಗೆ ಆದರೂ ತಲುಪದೇ ಇದ್ದಲ್ಲಿ ಜನರಿಗಾಗಿ ಇಲ್ಲಿ ಈ ಕಚೇರಿ ಮಾಡಲಾಗಿದೆ. ವಿಶೇಷವಾಗಿ ಇದು ಯಾವತ್ತೂ ಜನರ ಪರವಾಗಿ ಚಾಲೂ ಇರುತ್ತದೆ. ಇದು ಒಂದು ವೇಳೆ ನಿಮಗೆ ಗ್ಯಾರಂಟಿ ಯೋಜನೆಯಲ್ಲಿ ಏನಾದರೂ ಅಲ್ಲಿ
ಹೊಲ ಸಿಗ್ತಾ ಇಲ್ಲ, ನಿಮ್ದು ಏನಾದ್ರು ಅಲ್ಲಿ ಬೈ ಮಿಸ್ಟೇಕ್ ಆಗ್ತಾ ಇಲ್ಲ ಅಂದ್ರೆ ತಾವು ಬಂದು ನೇರವಾಗಿ ಜನ ನಮ್ಮ ಇಲ್ಲಿ ನಮಗೆ ಅರ್ಜಿ ಕೊಟ್ಟಲ್ಲಿ ಅದನ್ನು ನಾವು ನೇರವಾಗಿ ಆಯಾ ಅಧಿಕಾರಿಗಳಿಗೆ, ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಕಳಿಸಿ ಅದನ್ನು ಸಾಲ್ವ್ ಮಾಡುವ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಈಗಾಗಲೇ ನಮ್ಮ ಲೆಕ್ಕದ ಪ್ರಕಾರ ಮೊನ್ನೆ ಒಂದು ಮೀಟಿಂಗ್ ತಗೊಂಡಿದ್ದೇವೆ ನಾವು. ಸುಮಾರು 85% ಇಲ್ಲಿ ಈ ಯೋಜನೆ ಜಾರಿಯಾಗಿದೆ. ನಮ್ಮ ಸಮಿತಿ ಇಲ್ಲ ಅಂದ್ರೂ ಸರ್ಕಾರ ಸುಮಾರು 85% ಇಲ್ಲಿ ಜಾರಿಯಾಗಿದೆ. ಸಮಿತಿ ಇಲ್ಲಾರ್ದು ಇನ್ನೊಂದು 15% ಉಳಿದಿರ್ಬೇಕು. ಮುಂಬರುವ ದಿನಗಳಲ್ಲಿ ನಾವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದು 15% ಮಾಡಿ 100ಕ್ಕೆ 100 ನಾವು ಇಲ್ಲಿ ಎಲ್ಲರಿಗೂ ಈ ಲಾಭ ಸಿಗ್ಬೇಕೆಂದು ನಾವು ಶ್ರಮ ಪಡ್ತೇವೆ. ಆಮೇಲೆ ಇಂದು ಈ ನೂತನ ಕಚೇರಿ ಉದ್ಘಾಟನೆಗೆ ಬಂದಂತಹ ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ರೇವಣ್ಣ ಸಾಹೇಬ್ರಿಗೆ, ಉಪಾಧ್ಯಕ್ಷರಾದಂತ ನಮ್ಮ SR ಪಾಟೀಲ್ ಸಾಹೇಬ್ರಿಗೆ, ಪ್ರಾಧಿಕಾರದ ಅಧ್ಯಕ್ಷರಾದಂತ ಗಂಗಾಧರ್ ಸಮ್ಮಣ್ಣಿ ಸಾಹೇಬ್ರಿಗೆ, ಪೂಜ್ಯ ಮಹಾಪೌರರಾದಂತ MS ಕರಡಿ ಸಾಹೇಬ್ರಿಗೆ, ಆಮೇಲೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಲೋಣಿ ಸಾಹೇಬ್ರಿಗೆ, ಇನ್ನೂ ಅನೇಕ ನಮ್ಮ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂತ ಶಕೀಲ್ ಬಾಗ್ಮಾರಿರವರು, ಜಿಲ್ಲಾ ಉಪಾಧ್ಯಕ್ಷರಾದಂತ ಚಾನ್ಸಾ ಬಡಗಲ ಸಾಹೇಬ್ರು, SM ಪಾಟೀಲ್ ಗಣ್ಯಾರ್ ಸಾಹೇಬ್ರು, ನಮ್ಮ VDA ಮಾಜಿ ಅಧ್ಯಕ್ಷರಾದಂತ ಕನ್ನಾನ್ ಮುಶ್ರೀಫ್ ಅವರು ಹಾಗೂ ನಮ್ಮ ಆಜಾದ್ ಪಟೇಲ್ ಸಾಹೇಬ್ರು, ಇನ್ನು ಅನೇಕ ಹಿರಿಯರು, ಮೊಹಮ್ಮದ್ ರಫೀಕ್ ಟಪಾಲ್ ರವರು, ಅದರಲ್ಲಿ ವಿಶೇಷವಾಗಿ ನನ್ನ ಆತ್ಮೀಯ ಮಿತ್ರರಾದ ಸಿಟಿ ಬ್ಲಾಕ್ ಅಧ್ಯಕ್ಷರಾದಂತ ಜಮೀರ್ ಅಹಮದ್ ಬಕ್ಷೀರ್ ಅವರು ಎಲ್ಲರೂ ಬಂದು ಇಲ್ಲಿ ನನಗೆ ಸಹಕಾರ ನೀಡಿ ಇವತ್ತು ಏನು ನೀವು ನೂತನ ಕಟ್ಟಡ ಕಾರ್ಯಕ್ರಮಕ್ಕೆ ಅವರು ಬಂದು ಆಶೀರ್ವಾದ ಮಾಡಿದಕ್ಕಾಗಿ ಅವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ತಾವು ನಾನು ವಿಶೇಷವಾಗಿ ನನ್ನ ಪತ್ರಿಕಾ ಮಾಧ್ಯಮದ, ದೃಶ್ಯ ಮಾಧ್ಯಮದ ಎಲ್ಲಾ ಮಿತ್ರರಿಗೂ ನಾನು ನನ್ನ ಕಡೆಯಿಂದ ಹಾಗೂ ಎಲ್ಲ ನನ್ನ ಅಧ್ಯಕ್ಷರ ಕಡೆಯಿಂದ ತಮಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ಸರ್, ಅದು ಗ್ಯಾರಂಟಿ ಯೋಜನೆ ಸಮಿತಿ ಏನವ್ರು ಮಾಡಿದ್ರು ರಾಜ್ಯದ್ದು, ಮಾಡಿದ ಮೇಲೆ ಕ್ಲಿಯರ್ ಆಗಿ ಅವ್ರಿಗೂ ಒಂದು ಪಿಕ್ಚರ್ ಇರ್ಲಿಲ್ಲ ಯಾವ ಟೈಪ್ ಮಾಡ್ಕೊತ ಹೋಗ್ಬೇಕು ಅಂತ ಹೇಳಿ. ಅವಾಗ ಏನ್ ಮಾಡಿದ್ರು, ಬರೀ ಜಿಲ್ಲಾ ಸಮಿತಿ ಆಮೇಲೆ ತಾಲೂಕಾ ಸಮಿತಿಗಳು ಮಾಡಿದ್ರು. ನಮ್ ಬಿಜಾಪುರ್ ಕಾರ್ಪೊರೇಷನ್ ಬರೋದ್ರಿಂದ ನಮ್ ಕಮಿಷನ್ ಅವ್ರು ಮಾಡ್ಲಿಲ್ಲ. ಅವಾಗ ಬರೀ ಬೆಂಗಳೂರು ಒಂದೇ ಡಿಕ್ಲೇರ್ ಮಾಡಿದ್ರು. ಇದಕ್ಕಾಗಿ ನಮ್ಮ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಪತ್ರ ಕೊಟ್ಟು ಅಲ್ಲಿ ಕ್ಯಾಬಿನೆಟ್ ನಾಗ ಇಡಿಸಿ, ನಮ್ಮ ಅದರಲ್ಲಿ ವಿಶೇಷವಾಗಿ ಹಮೀದ್ ಮುಶ್ರೀಫ್ ಅವರು ಅವರೆಲ್ಲ ಕೂಡಿ ಇದು ಶ್ರಮ ಪಟ್ಟಾಗ ಇವತ್ತು ಮತ್ತೆ ಸಕ್ಸಸ್ ಆಗಿ ನಮಗ್ ಕೊಟ್ಟಾರ. ಯಾವಾಗ ಅವಕಾಶ ಸಿಕ್ಕದ ನಾವು ಆ ಕೆಲಸ, ಜನರ ಕೆಲಸ ಮಾಡ್ಕೊತ ಈಗ ಹೋಗೋದು. ಏನ್ ಇಲ್ಲ, ರೊಕ್ಕ ಅಂತೂ ಎಲ್ಲಾರ್ಗಿ ಬಂದೇ ಬರ್ತೈತಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತಿ, ಒಂದ್ ತಿಂಗಳು ಹೆಚ್ಚಾಗ್ತೈತಿ. ಹೌದ್ರಿ, ಇವತ್ತು ಎಷ್ಟೋ ಜೀವಂತ ಇರುವ ಫಲಾನುಭವಿಗಳಿಗೆ ಅದು ತಲುಪದೇ ಇರುವಂತದ್ದು. ಅವ್ರು ನಿಮ್ ಹತ್ರ ಬಂದ್ರೆ ನೀವ್ ಹೇಗೆ ಅವ್ರ ಕೆಲಸ ಮಾಡ್ತಾರೆ? ಈಗ ನಮ್ಮ ಹತ್ರ ಬಂದ್ರೆ ನಾವು ಮೊದಲು ಅವರು ಏನ್ ಈಗ ಪೆನ್ಷನ್ ಏನ್ ತಗೊಳ್ತಾರ, ಸರ್ಕಾರಿ ಪೆನ್ಷನ್ ಏನ್ ತಗೋತಾರ ಅವರು, ಈಗ ಜೀವಂತ ದೃಢೀಕರಣ ಪತ್ರ ಪ್ರತಿ ವರ್ಷ ಕೊಡೋದು ಒಂದು ನಮ್ಮ ಈ ಗ್ಯಾರಂಟಿ ಯೋಜನೆಯಲ್ಲೂ ಅದು ಜಾರಿ ಆಗ್ತಾ ಇದೆ. ಅದು ಪ್ರತಿ ವರ್ಷ ಯಾರು 2,000 ರೂಪಾಯಿ ಏನ್ ಫಲಾನುಭವಿಗಳು ಇದ್ದಾರೆ ಈಗ ಅವ್ರು ಪ್ರತಿ ವರ್ಷ ಸರ್ಟಿಫಿಕೇಟ್ ಕೊಡ್ಬೇಕು ಅವರು. ಆದ್ರೆ ಹೇಗೆ ಇವರು ಪೆನ್ಷನ್ ಸಲುವಾಗಿ ಏನ್ ಕೊಡ್ತಿರಲ್ಲ, ಇವ್ರು ಬ್ಯಾಂಕ್ನಾಗ ಏನ್ ಕೊಡ್ತಾರ ಅದು ಈಗ ನಮ್ಗೂ ಮುಂದೆ ಕೊಡ್ಬೇಕಾಗ್ತದ. ಅವಾಗ ಏನಾಗ್ತದ, ಇದು ಸರ್ಕಾರ ಗೊತ್ತಿರಂಗಿಲ್ರಿ, ಯಾರು ತೀರ್ಕೊಂಡ್ರು, ಯಾರು ಉಳ್ದಾರ, ಯಾರು ಇಲ್ಲ ಅನ್ನೋದು ಗೊತ್ತಿರಂಗಿಲ್ಲ. ಅದು ಕಂಟಿನ್ಯೂ ಜಾರಿಯಾಗಿ, ಯಾಕಂದ್ರ ಅದು ಡೈರೆಕ್ಟ್ ಅಕೌಂಟ್ಗೆ ಜಮಾ ಆಗ್ತಿರ್ತೈತ್ರಿ. ತಾವು ನಮ್ ಗಮನಕ್ಕೆ ತಂದಿರಿ, ತುಂಬಾ ಧನ್ಯವಾದಗಳನ್ನು. ಅದು ನಾವು ಮುಂದಿನ ನಮ್ಮ ಸಭೆಯಲ್ಲಿ ಅದು ಕರೆಕ್ಟ್ ಮಾಡುವಂತ ನಾವು ಕೆಲಸ ಮಾಡ್ತೀವಿ. ಇವತ್ತು ಗೃಹಜ್ಯೋತಿ ಏನೈತ್ರಿ, ಅದು ಬಿಲ್ ಒಬ್ಬೊಬ್ರು ಅಂದ್ರೆ ಒಂದು ಪತ್ರಾದೊಳಗಿರುವಂತ ವ್ಯಕ್ತಿಗಳ ಮನೆಯಲ್ಲಿ ಲಕ್ಷ ಬಿಲ್ ಬಂದಿರುವಂತದ್ದು ವಿಜಯಪುರ ನಗರದಲ್ಲಿ ಅದು ಉದಾಹರಣೆಗೆ ಇರುವಂತದ್ದು. ನಮ್ಮ ಎದುರಿಗೆ ಅದು ತೋರಿಸಿರುವಂತದ್ದು, ಸುದ್ದಿ ಕೂಡ ಆಗಿರುವಂತದ್ದು. ಅದ್ರ ಬಗ್ಗೆ ಹೀಗೆಲ್ಲ ಅಂದ್ರೆ ಈಗ ಹೋಗಿ ಹೇಳಿದ್ರೆ ಇಲ್ಲ, ಇದು ಈಗ ಡಿಜಿಟಲ್ ಮೀಟರ್ಗಳು ಬಂದಿದ್ದಾವು, ಆ ಕಾರಣಕ್ಕಾಗಿ ಇದಾಗಿದೆ, ಬಂದು ಅವರೇ ಸರಿಪಡಿಸ್ಕೋಬೇಕು. ಅದ್ರ ಬಗ್ಗೆ ಜನರಿಗೆ ಅರಿವು ಮೂಡಿಸದೆ ಒಮ್ಮೆ ಸಡನ್ಲಿ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಸರ್ಕಾರ ಜನರ ಮೇಲೆ ಏನು ಭಾರ ಹಾಕ್ತಿದೆ ಅನ್ನೋ ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಒರೆಸುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು ಬಿಜೆಪಿ ಬಿಜೆಪಿ ಆರೋಪ ಮಾಡ್ತಾರ. ಅವರು ಆರೋಪಕ್ಕೆ ಯಾವುದೇ, ಆಮೇಲೆ ಅದು ಬಿಲ್ ಬಂದಿದ್ದು ಪ್ರೂಫ್ ಇದೆ ಸರ್, ಇರ್ಲಿ. ಬಿಲ್ ಬಂದಿದೆ. ಅದು ನೋಡ್ರಿ, ಟೆಕ್ನಿಕಲಿ ಒಮ್ಮೆ ಆಗುತ್ತೆ, ಅದು ಟೆಕ್ನಿಕಲ್ ಆಗ್ತದ, ಎಲ್ಲಾರ್ದು ಆಗಂಗಿಲ್ಲ. ನಂದೇನಿದೆ 100ಕ್ಕೆ 99 ಹಂಗೆ ಆಗ್ತಿತ್ತಂದ್ರೆ ಅದು ಸರ್ಕಾರ ತಪ್ಪು.
ಸಾವಿರಾರು ಗಟ್ಲೆ ಎಲ್ಲಿ ಒಬ್ಬಂದ್ ಹಂಗ ಆಗ್ತದ ಅದು ಏನೋ ಟೆಕ್ನಿಕಲಿ ಅದು ಮೀಟರ್ ಏನೋ ಇದು ಇರ್ಬೋದು. ಆದ್ರೂ ತಾವು ನಮ್ ಗಮನಕ್ಕೆ ತಂದಿರಿ, ನಾವು ಅಧಿಕಾರಿಗಳಿಗೆ ಹೇಳ್ತೀವಿ ಅಲ್ಲಿ ಶೆಡ್ ಐತಿ, ಈ ಪ್ರಕ್ರಿಯೆ ಆಗ್ಬಾರ್ದು. ಬಡವರಿಗೆ ಯಾವಾಗಲೂ ಅನ್ಯಾಯ ಆದಾಗ ನಾವು ಅದಕ್ಕೆ ಅವ್ರ ಜೊತೆ ಇರಕ್ಕೆ ನಾವು ತಯಾರಿದ್ದೀವಿ. ಮತ್ತೆ ಈಗ ಆಧಾರ್ ಕಾರ್ಡ್ ಏನಿದೆ ರೀ, ಆಧಾರ್ ಕಾರ್ಡ್ ಬಂದ್ ಮಾಡಿ ಸ್ಮಾರ್ಟ್ ಕಾರ್ಡ್ ತರ್ತೀವಿ ಅನ್ನುವಂಥದ್ದು ಇವು ಕಾಂಗ್ರೆಸ್ ಏನ್ ನಿಮ್ದು ಸರ್ಕಾರದ ಇದನ್ರಿ. ಈಗ ಈ ಮುಂದಿನ ದಿನಮಾನಗಳಲ್ಲಿ ಏನು ಸ್ಮಾರ್ಟ್ ಕಾರ್ಡ್ ಮಾಡ್ತೀರಿ ಅದು ಆನ್ಲೈನ್ ಥ್ರೂ ಅಪ್ಲಿಕೇಶನ್ ಮಾಡ್ಬೇಕಾಗಿರುತ್ತೆ. ಅವಾಗ ಸರ್ವರ್ ಬಿಜಿ ಅದು ಅನ್ಕೊಂತ ಕುಂತಾಗ ವಿದ್ಯಾರ್ಥಿಗಳು ಪೇ ಮಾಡಿ ಹೋಗಕ್ಕಾಗಲ್ಲ. ಈಗ ಅವ್ರು 1 year ಪಾಸ್ ತೆಗಿಸ್ಬೇಕಾಗಿರುತ್ತೆ, ಅವ್ರು ಪಾಸ್ ತೆಗಿಸದೇ ಇರುವ ಕಾರಣಕ್ಕೆ ಈ ಮಂತ್ಲಿ ಪಾಸ್ ತೆಗಿಸ್ಬೇಕಾದ್ರೆ ಅವ್ರಿಗೆ ತುಟಿ ಬೀಳುತ್ತೆ. ಎಷ್ಟೋ ಬಡ ವಿದ್ಯಾರ್ಥಿಗಳು ಎಜುಕೇಶನ್ ಗಾಗಿ ಬಿಜಾಪುರಕ್ಕೆ ಬರ್ತಾ ಇರುವಂತ ಹಳ್ಳಿಗಳಿಂದ ಅವರಿಗೆ ಸ್ಮಾರ್ಟ್ ಕಾರ್ಡ್ ಸಿಗದೇ ಇರುವಲ್ಲಿ ನೀವು ಏನಾದ್ರೂ ಅಧ್ಯಕ್ಷರಾಗಿ ಇವತ್ತು ನಿಮ್ಮಲ್ಲಿ ಬಂದು ಭೇಟಿ ನೀಡಿದಾಗ ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡ್ತೀವಿ? ನಾವು ಇಮಿಡಿಯೇಟ್ ಆಗಿ ಹೆಲ್ಪ್ ಮಾಡ್ತಿರೋದು. ಹಂಗೇನಾದ್ರು ಇದ್ರೆ ಅವರು ಯಾರಿಗೂ ಸ್ಮಾರ್ಟ್ ಕಾರ್ಡ್ ಸಿಗ್ತಾ ಇಲ್ಲ, ಏನೋ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂತ ಅಂದ್ರೆ ನಾವು ಇಮಿಡಿಯೇಟ್ ಆಗಿ ಅಲ್ಲಿ ಡಿ ಸಿ ಅವ್ರಿಗೆ ಭೇಟಿಯಾಗಿ ಅದು ಅವ್ರು ಸರಿಪಡಿಸುತ್ತಾನ ಅವ್ರಿಗೆ ಹಂಗೆ ಫ್ರೀ ಆಧಾರ್ ಕಾರ್ಡ್ ಮೇಲೆ ನಡೆಸಬೇಕು ಅವ್ರು ಅಷ್ಟೇ. ಅನ್ನ ಭಾಗ್ಯದೊಳಗ ಬ್ಲಾಕ್ ಮಾರ್ಕೆಟಿಂಗ್ ಅದು ಹಿಂದಿಂದ ಎಲ್ಲಾ ನಡ್ಕೋತೆ ಬಂದಿದ್ದೈತ್ರಿ. ಆದ್ರೂ ತಾವ್ ನಮ್ ಗಮನಕ್ಕೆ ತಂದಿರಿ. ಇವೆಲ್ಲ ಈಗ ನಾವು ಇವತ್ತು ಇದು ನೂತನವಾಗಿ ನಾವು ಚಾರ್ಜ್ ತಗೊಂಡಿದ್ರಿಂದ ಮುಂದೆ ಅದು ಅಧಿಕಾರಿಗಳ ಜೊತೆಗೆ ಇದೆಲ್ಲ ಅವ್ರ ಗಮನಕ್ಕೆ ತಂದು ಆದಷ್ಟು ಇದರಲ್ಲಿ ತಡಿಬೇಕು ನಾವು. ಯಾಕಂದ್ರೆ ತಡೆದಾಗನೇ ಅದು ಫಲಾನುಭವಿಗಳಿಗೆ ಒರಿಜಿನಲ್ ಫಲಾನುಭವಿಗಳಿಗೆ ಸಿಗ್ತದದು. ಇಲ್ಲಾಂದ್ರೆ ಅವರಿಗೆ ಅದು ಈ ಯೋಜನೆ ಲಾಭ ಸಿಗಲ್ಲ. ರಾಷನ್ ಅಂಗಡಿಯವರು ಮಾರ್ಕೋತಾರ ಅದು ಅಂದ್ರೆ ನಾವು ಹಂಗ ಅಥೆಂಟಿಕ್ ಆಗಿ ಹೇಳಕ್ ಬರಂಗಿಲ್ಲ ಸರ್. ಯಾಕಂದ್ರೆ ನಾವಾಗಿ ಅವ್ರಿಗೆ ಏನಾದ್ರು ಹಿಡಿದಾಗ ಮುಂದೆ ನೋಡೋಣ, ಅದು ನಾವಾಗಿ ಅವ್ರಿಗೆ ಹಿಡಿದಾಗ ಅದ್ರ ಬಗ್ಗೆ ನಾವು ಫುಡ್ ಡಿ ಅವರಿಗೆ ಆಮೇಲೆ ನಮ್ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಂದು ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸುವಂತ ಅದು ಮುಂದಿನ ಆ ವ್ಯವಸ್ಥೆ ಒಳಗೆ ಅದು ಮಾಡೋಣಂತ ಎಲ್ಲ ನೀವು ನಾವು ಕೊಡಿ, ಅದಕ್ಕೆ ಸಹಕಾರ ಕೊಡ್ರಿ, ನಾವು ಮಾಡೋಣ. ಏನ್ರಿ ಅಕ್ಕಿ? ಹಾ, ಹಂಗೆ ಮಾಡ್ಕೋದ್ರೆ ಫುಡ್ ಡಿಲಿವರಿ ಗಮನಕ್ಕಿಲ್ಲ, ಜಿಲ್ಲಾಧಿಕಾರಿ ಗಮನಕ್ಕಿಲ್ಲ, ಸರ್ಕಾರ ಗಮನಕ್ಕಿಲ್ಲ. ಇಲ್ಲ, ಫುಡ್ ಡಿ ಅವ್ರ ಗಮನಕ್ಕೆ ಇರ್ತೈತ್ರಿ, ಜಿಲ್ಲಾಧಿಕಾರಿ ಗಮನಕ್ಕೂ ಇರ್ತದ. ಇದು ಬ್ಲಾಕ್ ಮಾರ್ಕೆಟಿಂಗ್ ಅಂದ್ರೆ ಅವ್ರಿಗೆ ಏನ್ ಹೇಳಿ ಮಾಡಂಗಿಲ್ಲ. ಅವ್ರ ಹಿಂದಿನ ಭಾಗಲ್ಲಿ ಒಯ್ತಿರ್ತಾರ, ಆದ್ರೂ ಪೊಲೀಸರು ಎಷ್ಟೋ ಸಲ ಹಿಡಿತಾರ, ನೀವು ನೋಡಿರಿ. ಅವ್ರೆಲ್ಲ ಸಿಕ್ಕೋತಾರ, ಅವ್ರ ಮೇಲೆ ಕೇಸ್ ಆಗ್ತಾವ. ಅವ್ರ ಸೀಜ್ ಏನ್ ಗಾಡಿಗಳು ಇರ್ತಾವ, ಸೀಜ್ ಆಗಿದ್ರೆ ಒಮ್ಮೆ ಅದು ವರ್ಷನ್ಗಟ್ಲೆ ಏನ್ ಹೊರಗೇನ್ ಬರಂಗಿಲ್ರಿ. ಮುಂದೆ ಅದು ಕೋರ್ಟ್ ಡಿಸಿಷನ್ ಮಾಡ್ತದ ಅವ್ರ ಬಗ್ಗೆ. ಆದ್ರೂ ಜನಾನು ಏನೈತಿ ಅದಕ್ಕೆ ಎಲ್ಲಿ ಇರ್ತದ ಜನಾನೇ ಹಿಡಿದು ಬಿಡ್ಬೇಕು ಅವ್ರಿಗೆ, ಅಂದ್ರೆ ಅದು ನಿಲ್ತೈತಿ. ಈಗ ಮುಂದಿನ ದಿನಮಾನಗಳಲ್ಲಿ ಇವತ್ತೇನು ನೀವು ಗ್ಯಾರಂಟಿ ಅನುಷ್ಠಾನ ಮಾಡಿದ್ದೀರಿ, ಅದು ಗ್ಯಾರಂಟಿ ಇವತ್ತು ಅನುಷ್ಠಾನಕ್ಕೆ ಬರ್ಬೇಕಾದ್ರೆ ವಿದ್ಯಾರ್ಥಿಗಳ ಪಾತ್ರನೂ ಕೂಡ ಬಹಳ ಇರುತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳು ತಿಳಿದವರು ಯಾವ್ದೆಲ್ಲ ನಮ್ಗೆ ಫಲ ಸಿಗುತ್ತೆ ಅದ ಅವ್ರಿಗೆ ಅವ್ರು ಮೊರೆ ಹೋಗ್ತಾ ಇರುವಂತದ್ದು. ಇವತ್ತು ನಿಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋ ಕಾರಣನೂ 10% ಒಳಗೆ ಅದು ಏನು ವಿದ್ಯಾರ್ಥಿಗಳ ಪಾತ್ರ ಬಹಳಷ್ಟು ಇರುವಂತ. ಈಗ ಹಳ್ಳಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಏನು ನೀವು ಇದು ಆಧಾರ್ ಕಾರ್ಡ್ ಮೇಲೆ ಏನು ಸಂಚಾರ ನಡೆಸಿದ್ದೀರಿ, ಅದು ಒಂದೆಡೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇರುವಂತದ್ದು. ವಿದ್ಯಾರ್ಥಿಗಳ ಕಡೆ ಯಾರು ನೋಡ್ತಾ ಇರದೇ ಇರುವಂತದ್ದು. ಇವತ್ತು ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ವಿದ್ಯಾರ್ಥಿಗಳೇ ಹೋಗಿ ಅಂದ್ರೆ KSRTC ಡಿಪಾರ್ಟ್ಮೆಂಟ್ ಗೆ ನಿಮ್ ಕಡೆಯಿಂದ ಇವತ್ತು ಗ್ಯಾರಂಟಿ ಏನು ಅನುಷ್ಠಾನ ಆಗಿದೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।